ನಮಸ್ತೆ ಎಲ್ಲರಿಗೂ. ಇದು ನನ್ನ ಚಿಕ್ಕ ಕತೆ. ಇದನ್ನು ತುಂಬ ಎಪಿಸೋಡ್ ಅಂತ ಎಲ್ಲ ಏನೂ ಮಾಡಲ್ಲ, ಒಂದು 10-12 ಎಪಿಸೋಡಲ್ಲಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಕತೆ ತುಂಬ ಚೆನ್ನಾಗಿದೆ. ನನ್ನ ಮನಸ್ಸಿಗೆ ಯಾಕೋ ಈ ಕತೆ ಮಾಡಬೇಕು ಅಂತ ಅನ್ನಿಸ್ತದಕ್ಕೆ ಮಾಡ್ತಾಯಿದ್ದೀನಿ. ಸಪೋರ್ಟ್ ಮಾಡಿ ಆಯಿತಾ. ಇವಾಗ ನನ್ನ ಕುಟುಂಬದ ಪರಿಚಯ ಮಾಡ್ಕೊಡ್ತೀನಿ. ನನಗೆ ಇಬ್ಬರು ಹೆಣ್ಮಕ್ಳಿರ್ತಾರೆ. ನಮ್ಮದು ಸುಂದರವಾದ ಕುಟುಂಬ. ಈ ಕುಟುಂಬದಲ್ಲಿ ಏನೇನಾಗುತ್ತೆ ಅಂತ ನಾನು ನಿಮಗೆ ಹೇಳಕ್ಕೆ ಹೊರಟಿದ್ದೀನಿ. ಮುಂದೆ ಕತೆ. ರೀ, ಯಾಕೆ ಇವತ್ತು ಇನ್ನೂ ಮಾರ್ಕೆಟ್ಗೆ ಹೋಗಿಲ್ಲ? ಇಲ್ಲ ಕಣೆ, ಇವತ್ತು ಬೆಳಗ್ಗೆನೇ ಬೇಗ ಹೋಗ್ಬಿಟ್ಟು ಬಂದ್ಬಿಟ್ಟೆ. ಅದು ನನಗೆ ಯಾಕೋ ಏನೋ ಇವತ್ತು ತರಕಾರಿ ರೇಟೆಲ್ಲ ಕಡಿಮೆ ಆಗಿರೋ ಕಾರಣ ಜನ ಬರ್ತಾಯಿಲ್ಲ ಕಣೆ. ಅದಕ್ಕೆ 10 ಗಂಟೆ ಆಗಿತ್ತಲ್ಲ, ವಾಪಸ್ ಬಂದ್ಬಿಟ್ಟೆ. ಸಂಜೆ ಮೇಲೆ ಹೋಗಿ ಅಂಗಡಿ ಓಪನ್ ಮಾಡ್ತೀನಿ ಬಿಡು. ಹೌದಾ, ಸರಿ, ಹಾಗೆ ಮಾಡಿ. ಇನ್ನೇನು ಮಾಡೋಕ್ಕಾಗುತ್ತೆ. ಇವಾಗ ಇನ್ನೊಂದು ಹೆಂಗೆ ಗೊತ್ತೆ ತೊಂದರೆ ಆಗಿರೋದು, ಎಲ್ಲ ಆನ್ಲೈನ್ ಅಂತ ಬಂದ್ಬಿಟ್ಟು ತರಕಾರಿ ಅಂಗಡಿಗೆ ಬಂದು ಕೊಳ್ಳೋರು ಯಾರೂ ಇಲ್ದಂಗೆ ಆಗ್ಬಿಟ್ಟಿದ್ದಾರೆ ರೀ. ಕುತ್ಕೊಂಡ ಜಾಗದಲ್ಲಿ ಎಲ್ಲ ಫೋನಲ್ಲಿ ಬುಕ್ ಮಾಡ್ಕೋತಾರೆ. ಹಾಗಾಗಿ ನಮ್ಮಂಥ ವ್ಯಾಪಾರಿಗಳಿಗೆ ಸ್ವಲ್ಪ ಕಷ್ಟ, ಏನೂ ಮಾಡೋಕ್ಕಾಗಲ್ಲ. ಅಪ್ಪ, ನೀನು ಯಾಕೊಂದು ಆನ್ಲೈನ್ ಬಿಸ್ನೆಸ್ ಅಂತ ಮಾಡಬಾರ್ದು? ಅದೇನೆಂದರೆ, ಇವಾಗ ನೀನು ಅಂಗಡಿಗೆ ಹೋಗಿ ಮಾರ್ಕೆಟ್ಗೆ ಅಂಗಡಿ ಓಪನ್ ಮಾಡ್ಕೊಂಡು ಕುತ್ಕೊಂಡು ಬದಲು ನಿನಗೆ ಫೋನಲ್ಲೇ ತುಂಬ ಕೆಲಸ ಬಂದಿದೆ ಅಪ್ಪ. ಹಾಗೆ ಯಾಕೆ ಮಾಡಬಾರ್ದು? ಇಲ್ಲ ಮಗಳೇ, ನನಗದೆಲ್ಲ ಸಾಧ್ಯ ಇಲ್ಲ. ಯಾಕೆಂದರೆ ನನಗೆ ಯಾವಾಗಿಂದ ಅಭ್ಯಾಸ ಆಗಿಬಿಟ್ಟಿದೆ. ನಾನು ಚಿಕ್ಕ ಹುಡುಗನಿಂದ ಮಾರ್ಕೆಟಲ್ಲೇ ಹುಟ್ಟಿ ಬೆಳೆದಿರೋನು. ಹಾಗಾಗಿ ನನಗೆ ಈ ಆನ್ಲೈನು ಎಲ್ಲನೂ ಗೊತ್ತಾಗಲ್ಲ ಮಗಳೇ. ಅಪ್ಪ, ನೀನೇನು ಯೋಚನೆ ಮಾಡೋಕೆ ಹೋಗಬೇಡ ಅಪ್ಪ, ನನಗೆಲ್ಲ ಬರುತ್ತೆ. ನಾನು ಎಲ್ಲ ನಿಂಗೆ ಹೇಳ್ಕೊಡ್ತೀನಿ. ಆಯಿತು ಬಿಡ್ರಮ್ಮ, ಅಂಥ ಕಾಲ ಬಂದಾಗ ನಿಮ್ಮೇ ಸಹಾಯ ಮಾಡಬೇಕು ನನಗೆ. ಮತ್ತೆ ಯಾರಿದ್ದಾರೆ ನನಗೆ ಹೇಳು, ನೀವಿಬ್ಬರೇ. ರೀ, ನಿಮಗೆ ಇಂಥ ಸಮಯದಲ್ಲಿ ಅನಿಸುತ್ತೆ ಅಲ್ವಾ ನನಗೊಬ್ಬ ಗಂಡು ಬೇಕಾಗಿತ್ತು ಅಂತ? ಅನ್ಸಲ್ಲ ಕಣೆ, ನನಗೆ ಆ ಥರ ಯಾವುದೇ ಕಾರಣಕ್ಕೂ ಅನ್ಸಲ್ಲ. ನಾನು ಯಾವತ್ತೂ ಕೊರಗಿಲ್ಲ ನನಗೆ ಗಂಡು ಮಕ್ಕಳಿಲ್ಲ ಅಂತ. ಯಾಕೆಂದರೆ ನನಗಿಬ್ಬರು ಗಂಡು ಮಕ್ಕಳೇ ಇರೋದು. ವೆರಿ ಗುಡ್ ಅಪ್ಪ. ನಾನು ಎಲ್ಲಿ ಹ್ಞೂ ಅಂತ ಅಂದ್ಬಿಡ್ತೀವಿ ಅಂತ ಅನ್ಕೋಬಿಟ್ಟಿದ್ದೆ, ಆದರೆ ನಿಮ್ಮ ಮಾತು ಹೇಳಿದೆಲ್ಲ ನಿಜ ಅಪ್ಪ. ನಾನು ಅಕ್ಕ ಇಬ್ಬರು ಯಾವ ಗಂಡು ಮಕ್ಕಳಿಗೂ ಕಡಿಮೆ ಇಲ್ಲ, ಆಯಿತಾ? ಅಪ್ಪ, ಒಂದು ಕೆಲಸ ಮಾಡು. ನೀನು ಸಾಕು ಕೆಲಸ ಮಾಡಿದ್ದು, ಇನ್ಮೇಲೆ ಆರಾಮಾಗಿರೋ ಮಣ್ಣಲ್ಲೇ ನಾನು ಅಕ್ಕ ಇಬ್ಬರು ಕೆಲ್ಸಕ್ಕೆ ಹೋಗಿ ನಿಮ್ಮನ್ನ ಸಾಕ್ತೀವಿ, ಆಯಿತಾ? ಹೌದು ಅಪ್ಪ, ಕರೆಕ್ಟಾಗಿ ಹೇಳ್ತಿದ್ದಾರೆ ಅವಳು. ನೀನು ಹಾಗೆ ಮಾಡಿ. ಸುಮ್ಮನೆ ಕೆಲಸಕ್ಕೆಲ್ಲ ಹೋಗೋದೆಲ್ಲ ಏನು ಬೇಡ ಅಪ್ಪ. ನಂದು ಹೇಗಿದ್ರು ಡಿಗ್ರಿ ಕಂಪ್ಲೀಟ್ ಆಗಿದೆ. ಇನ್ನು ತಂಗಿದು 1 ವರ್ಷ ಅವಳದು ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ನಮಗೆ ಒಳ್ಳೆ ಕೆಲಸ ಸಿಗುತ್ತಪ್ಪ, ಖಂಡಿತವಾಗಿಯೂ. ಒಳ್ಳೆ ಸಂಬಳ ಅಂತೂ ಕೊಡ್ತಾರೆ. ಸಾಕು, ನಮ್ಮ 4 ಜನಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ, ಎಷ್ಟು ದುಡ್ಡು ಬರುತ್ತೋ ಅಷ್ಟರಲ್ಲಿ ಆರಾಮಾಗಿ ಜೀವನ ನಡೆಸ್ಬೋದು ನಾವು. ಏನಂತೀಯಪ್ಪ? ಸಾಕು ಮಕ್ಕಳೇ, ನಂಗೆ ನೀವು ಇಷ್ಟು ಹೇಳ್ತಿರಲ್ಲ, ನಂಗೆ ಅದೇ ಧೈರ್ಯ. ದುಡಿತೀನಿ ನಾನು. ನನ್ನ ಕೈಲಿ ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ದುಡ್ಕೊಂಡು ತಿಂತೀನಿ ಮಕ್ಕಳೇ. ನೀವೇನು ಯೋಚನೆ ಮಾಡಬೇಡಿ. ನನಗೇನು ಬೇಕಾಗಿರೋದು, ನನ್ನ ಇಬ್ಬರು ಹೆಣ್ಮಕ್ಳ ಜೀವನ ಸರಿ ಹೋಗಬೇಕು, ಅವ್ರು ಸೆಟ್ಲ್ ಆಗಬೇಕು ಲೈಫಲ್ಲಿ, ಅಷ್ಟೇ. ಸರಿ, ನಂಗೆ ಸ್ವಲ್ಪ ಆಚೆ ಕೆಲಸ ಇದೆ, ಹೋಗಿ ಬರ್ತೀನಿ. ಅಮೃತ, ಬರ್ತೀನಮ್ಮ. ಹ್ಞೂ ರೀ, ಸರಿ, ನನಗೆ ಬೇಗ ಬಂದ್ಬಿಡಿ, ಆಯಿತಾ? ಸುಮ್ಮನೆ ನೀವು ಆಚೆ ಹೋದೆ ಮನೆಯೊಳಗೆ ಬರೋದೇ ಲೇಟ್ ಮಾಡಬೇಡಿ. ಇಲ್ಲಮ್ಮ, ಬೇಗ ಬಂದುಬಿಡ್ತೀನಿ. ಅಮ್ಮ, ನಾನು ತುಂಬ ದಿನದಿಂದ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಇರೋ ಹಾಗೆ ಯಾಕೆ ನಂಗೆ ಅಜ್ಜಿ ಮನೆ ಇಲ್ಲ? ಅಂದರೆ ನಿಮ್ಮ ಅಪ್ಪ ಅಮ್ಮ ಯಾರು ನಿನಗಿಲ್ವಾ? ಅಮ್ಮ, ನಾನು ಯಾವಾಗ ಕೇಳಿದ್ರು ಸುಮ್ಮನೆ ಇರ್ತೀಯಲ್ಲ, ಯಾಕೇನು ಹೇಳಲ್ಲ? ಇವತ್ತು ನಮಗೆಲ್ಲ ಗೊತ್ತಾಗಬೇಕು. ಹೇಳಮ್ಮ. ಅಪ್ಪನ ಕೇಳಿದ್ರು ನಿಮ್ಮ ಅಮ್ಮನ ಏನು ಕೇಳಬೇಡಿ, ಅವಳಿಗೆ ಬೇಜಾರಾಗುತ್ತೆ ಅಂತ ಹೇಳ್ತಾರೆ. ನೀನು ನೋಡಿದ್ರೆ ನೀವು ಸುಮ್ಮನೆ ಇರ್ತೀಯ, ಅಂಥದ್ದೇನಾಯ್ತು ಅಂತ ಹೇಳಮ್ಮ. ಯಾಕೆ ಎಲ್ಲರಾಗೆ ನಾವು ರಜದಲ್ಲಿ ಅಜ್ಜಿ ಮನೆಗೆ ಆಗೋದಿಲ್ಲ? ಅದೊಂದು ತುಂಬ ದೊಡ್ಡ ಕತೆ ಅಮ್ಮ. ಅದು ಹೇಳ್ತಾ ಹೋದರೆ ದಿನಗಳೇ ಸಾಕಾಗೋದಿಲ್ಲ. ಪರವಾಗಿಲ್ಲಮ್ಮ, ಅದನ್ನು ಚಿಕ್ಕದಾಗಿ ಮಾಡಿ ನಮ್ಗೆ ಅರ್ಥ ಆಗೋಗೆ ಹೇಳು, ಸಾಕು. ಹೇಳ್ತೀನಿ ಮಕ್ಕಳೇ, ನಿಮ್ಗೆ ಹೇಳ್ದೆ ಮತ್ತು ಯಾರಿಗೆ ಹೇಳಿ. ನಾನು ನಮ್ಮ ಅಪ್ಪ ಅಮ್ಮನಿಗೆ ದೊಡ್ಡ ಮಗಳಾಗಿ ಹುಟ್ಟಿದ್ದೆ. ನನಗಿಂದ ಇನ್ನೂ 2 ಹೆಣ್ಮಕ್ಳು, ಒಬ್ಬ ಗಂಡು ಮಗು ಇದ್ದಾನೆ. ಅಂದರೆ ನನಗೆ 2 ತಂಗಿರು, ಒಬ್ಬ ತಮ್ಮ ಇದ್ದ. ನಾನು ನಿಮ್ಮ ಅಪ್ಪನ ಪ್ರೀತಿ ಮಾಡಿ ನನ್ನ ಮನೆಯೆಲ್ಲ ಬಿಟ್ಬಿಟ್ಟು ನಿಮ್ಮ ಅಪ್ಪ ಹಿಂದೆ ಓಡಿ ಬಂದ್ಬಿಟ್ಟೆ ಮಗಳೇ. ನಾನು ಹೀಗೆ ಮಾಡಿದ್ನಲ್ಲ ಅಂತ ನಮ್ಮಮ್ಮ ಕೋಪದಲ್ಲಿ ನನ್ನನ್ನು ಯಾವತ್ತೂ ನಮ್ಮ ಮನೆಗೆ ಸೇರಿಸ್ಕೊಳ್ಳೇ ಇಲ್ಲ. ಮದುವೆ ಆಗಿ 21 ವರ್ಷ ಆಯಿತು. ಇದುವರೆಗೂ ನನ್ನನ್ನು ನನ್ನ ತವ್ರ ಮನೆಯವರಾಗಲಿ, ನಮ್ಮ ಸಂಬಂಧಿಕರು ಯಾರೇ ಆಗಲಿ, ನನ್ನನ್ನು ಯಾರೂ ಗುರ್ತು ಹಿಡಿಯೋದಿಲ್ಲ, ನನ್ನನ್ನು ಯಾರೂ ಮಾತಾಡ್ಸೋದು ಇಲ್ಲ ಮಗಳೇ. ನನ್ನ ಜೀವನದಲ್ಲಿ ಮಾಡಿದ್ದು ಅದೊಂದೇ ದೊಡ್ಡ ತಪ್ಪು. ಅಮ್ಮ, ತಪ್ಪು ಮಾತೆ ಅಂತ ಹೇಳ್ತೀಯಲ್ಲ, ಯಾಕಮ್ಮ? ಅಪ್ಪ ನಿಂಗೆ ಏನಾದರೂ ಹಿಂಸೆ ಕೊಡ್ತಾರಾ, ಕಷ್ಟ ಕೊಡ್ತಾರಾ? ಇಲ್ಲ ಮಗಳೇ, ನಿಮ್ಮ ಅಪ್ಪಯಿಂದಾಗಲಿ ನನಗೇನು ತೊಂದರೆ ಇಲ್ಲ. ಆದರೆ ಕೆಲವೊಂದು ಹೆಣ್ಣಿಗೆ ಬೇಕಾಗುತ್ತಲ್ಲ ಸೌಲಭ್ಯಗಳು, ನೀವು ಹೋಟೆಲಿದ್ದಾಗಲಿ, ನಿಮ್ಮ ಡೆಲಿವರಿ ಟೈಮಲ್ಲಾಗಲಿ
ಆ ಟೈಮಲ್ಲಿ ನಾನು ತುಂಬ ಕಷ್ಟ ಅನುಭವಿಸಿದ್ದೀನಮ್ಮ. ನಿಮ್ಮಪ್ಪ ಹೀಗೆ ನನ್ನ ಬಿಟ್ಬಿಟ್ಟು ಬೇರೆ ಊರಿಗಂತ ಹೋಗ್ತಾಯಿದ್ರು. ಆವಾಗ ನಾನು ಪಟ್ಟಿರೋ ಕಷ್ಟ ಒಂದೊಂದಲ್ಲ. ಆವಾಗ ನನಗೆ ಅರ್ಥ ಆಯಿತು ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅಂತ. ನಾನು ಎಲ್ಲರನ್ನೂ ಒಪ್ಪಿಸಿ ಮದುವೆ ಮಾಡ್ಕೊಂಡಿದ್ರೆ ನನ್ನ ಅಮ್ಮ ನಂತರ ಬಂದು ಎಲ್ಲ ಕೆಲಸ ಮಾಡ್ಕೊಡ್ತಾಯಿದ್ರಾ? ಆದರೆ ಇವಾಗ ನಾನು ಯಾವ ಮುಖ ಇಟ್ಕೊಂಡು ಹೋಗ್ಲಿ ಹೇಳು? ಅಮ್ಮ ಯಾಕಮ್ಮ ಹಂಗೆ ಅನ್ಕೋತೀಯಾ? ಸರಿ, ನೀನು ಓಡ್ ಬಂದು ತಪ್ಪು ಮಾಡಿದೆ, ಆದರೆ ಇವಾಗ ನೀನು ಚೆನ್ನಾಗಿ ಇದ್ದೆಲ್ಲ, ನಾವೆಲ್ಲ ಚೆನ್ನಾಗಿ ಖುಷಿಯಾಗಿದ್ದೀವಲ್ಲ. ಇವಾಗ ನಾವು ಹೋದ್ರೆ ಅವ್ರು ನಮ್ಮನ್ನ ಒಪ್ಕೊಳ್ತಾರಾ? ಅಜ್ಜಿ ನಮ್ಮನ್ನ ಮೊಮ್ಮಕ್ಕಳು ಅಂತ ಮಾತಾಡಿಸ್ತಾರಾ? ಗೊತ್ತಿಲ್ಲ ಮಗಳೇ, ಅದೇನಾಗೋದು ಅಂತ ನಮಗೆ ಖಂಡಿತ ಗೊತ್ತಿಲ್ಲ. ಸರಿ, ಅವ್ರು ಇವಾಗೆಲ್ಲ ಎಲ್ಲಿದ್ದಾರೆ ಅಂತ ನಿನಗೆ ಗೊತ್ತಾ ಅಮ್ಮ? ಗೊತ್ತು. ಹಾಗಾದರೆ ನಮ್ಮನ್ನು ಒಂದ್ಸರಿ ಅಲ್ಲಿ ಕರ್ಕೊಂಡು ಹೋಗೋಮ್ಮ. ಅಜ್ಜಿ ಹತ್ರ ನಾನು ಮಾತಾಡ್ತೀನಿ, ಅಜ್ಜಿಗೆ ಹೇಳಿ ನಾನು ಒಪ್ಪಿಸ್ತೀನಿ. ಆ ಸಮಯ ಇನ್ನೂ ಬಂದಿಲ್ಲ ಮಗಳೇ, ಗೊತ್ತಿಲ್ಲ ಯಾವಾಗ ಬರುತ್ತೆ ಅಂತ. ಇಷ್ಟು ವರ್ಷನೇ ಕಾದಿದ್ದೀನಂತೆ, ಇನ್ನು ಸ್ವಲ್ಪ ದಿನ ಕಾಯೋಕ್ಕಾಗಲ್ವಾ? ಸ್ವಲ್ಪ ದಿನ ಕಾದರೆ ಏನಾಗುತ್ತೆ ಅಮ್ಮ? ಏನೂ ಗೊತ್ತಿಲ್ಲಮ್ಮ, ನನ್ನ ಮನಸ್ಸು ಏನೋ ಹಂಗಂತ ಅನಿಸ್ತಿದೆ ಅಷ್ಟೇ, ಅದಕ್ಕೆ ಹೇಳಿದೆ. ಸರಿ, ನನ್ನ ಕತೆ ಬಿಡ್ರಿ, ನನ್ನ ಕತೆ ಹೇಳೋಕ್ಕೆ ಎಷ್ಟು ಟೈಮ್ ಸಾಕಾಗಲ್ಲ. ಸರಿ, ನಿಮಗೆ ಟೈಮ್ ಆಗುತ್ತೆ ಕಾಲೇಜ್ಗೆ, ಹೊರಡಿ. ಸರಿಮ್ಮ. ಅಮ್ಮ ನಾನು ಬರ್ತೀನಿ. ಹಾಂ, ಜೋಪಾನಾಗಿ ಹೋಗಿ ಬನ್ನಿ. ಹಾಂ, ತವ್ರ ಮನೆಯವರಂತೂ ಇಲ್ಲ ನನಗೆ, ಆದರೆ ನನ್ನ ಅತ್ತೆ ಮನೆ ಇದೆಯಲ್ಲ, ನಂಗೆ ಅಷ್ಟು ಸಾಕು. ಏನಮ್ಮ ಅಮೃತ, ಯಾಕೆ ನಿಂತ್ಕೊಂಡಿದ್ಯಾ? ಅದು ನನಗೆ ಮೊಮ್ಮಕ್ಕಳ ಸ್ಕೂಲ್ಗೆ ಹೋದ್ರಾ? ಅಯ್ಯೋ ಅತ್ತೆ, ನಿಮ್ಗೆ ಇನ್ನೊಂದು ಸ್ಕೂಲ್ ಹೋಗೋ ಮಕ್ಕಳು ಅಂತ ಅನ್ಕೊಬಿಟ್ಟಿದ್ದೀರಾ ಹೆಂಗೆ? ಅವ್ರು ಇವಾಗ ಹೋಗ್ತದ್ದು ಕಾಲೇಜ್ಗೆ, ನಿಮ್ಮ ಮೊಮ್ಮಕ್ಕಳು ಚಿಕ್ಕವರು ದೊಡ್ಡವರಾಗಿದ್ದಾರೆ. ಅಯ್ಯೋ ಇರ್ಬೋದು ಕಣೆ, ನನಗೆ ನನ್ನ ಮೊಮ್ಮಕ್ಕಳು ಯಾವಾಗಿದ್ದು ಚಿಕ್ಕವರೇ, ಆಯಿತಾ? ಸರಿ ಬಿಡಿ, ನೀವಾಗ ಅಂದಮೇಲೆ ನಾನು ಮತ್ತೆ ಇನ್ನೇನು ಹೇಳೋಕ್ಕಾಗುತ್ತೆ? ಅದು ಸರಿ, ನಿನ್ನ ದೊಡ್ಡ ಮಗಳಿಗೆ ಮದುವೆ ಮಾಡಬೇಕು ಅನ್ನೋದೇನಾದರೂ ತಲೆ ಒಳಗಿದೆಯಾ ಇಲ್ವಾ? ಅಲ್ಲ ಅತ್ತೆ, ಇಷ್ಟು ಬೇಗ ಮದುವೆ ಮಾಡೋದಾ? ಅಲ್ಲ, ಅವಳು ಇನ್ನೂ ಓದಬೇಕು ಅಂತವಳೆ, ಓದಲಿ ಬಿಡಿ, ನಿಧಾನಕ್ಕೆ ಮಾಡಿದ್ರೆ ಆಯಿತು. ನೋಡು, ಹೆಣ್ಮಕ್ಳನ್ನ ಎಷ್ಟು ಓದಿಸ್ರು ಅಷ್ಟೇ, ಮೊದಲು ಮದುವೆ ಮಾಡು, ಆಮೇಲೆ ಬೇಕಾದರೆ ಅವ್ರ ಗಂಡ ಆಗೋನು ಓದಿಸ್ರೆ ಓದ್ಕೊಳ್ಳಿ, ಯಾರು ಬೇಡ ಅಂತಾರೆ? ಯಾಕಂದರೆ ಹೆಣ್ಮಕ್ಳನ್ನ ತುಂಬ ದಿನ ಮಾಡಿಟ್ಕೊಳ್ಳೋದು ಚೆನ್ನಾಗಿರಲ್ಲ. ಸರಿ ಅತ್ತೆ, ನಿಮ್ಮ ಅಕ್ಕ ಬರೀ ಸಾಯಂಕಾಲ ನಾನು ಮಾತಾಡ್ಬಿಟ್ಟು ಆಮೇಲೆ ನಿಮ್ಗೆ ಹೇಳ್ತೀನಿ. ಮಕ್ಳ ಹತ್ರ ಒಂದು ವಿಷಯ ಹೇಳ್ಬೇಕಲ್ಲ, ಅವರು ಏನಂತಾರೆ ಅಂತ ಕೇಳಿಬಿಟ್ಟು ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ಬಿಡಿ. ಬನ್ನಿ, ನಿಮಗೆ ಊಟಕ್ಕೆ ಬಡಿಸ್ತೀನಿ. ಬೇಡ, ನನಗೆಲ್ಲ ಇವಾಗೇನು ಊಟ ಬೇಡ, ನಾನು ಆಮೇಲೆ ತಿಂತೀನಿ. ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಏನು ಕೆಲಸ ಆಗ್ತೆ? ಅದು ಇಷ್ಟೊತ್ತಂದು ಬಿಸಿಲಲ್ಲಿ? ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ, ನಿಮಗೆಲ್ಲ ಹೇಳೋಕ್ಕಾಗಲ್ಲ. ಸರಿ ಅತ್ತೆ, ಹಾಗೆ ಮಾಡಿ. ಇದೇನಿದು, ನಮ್ಮ ಅತ್ತೆ ಇಷ್ಟು ಬೇಗ ಮಕ್ಳಿಗೆ ಮದುವೆ ಮಾಡಬೇಕು ಅಂತಿದ್ದಾರಲ್ಲ, ಏನು ಮಾಡಲಿ ಇವಾಗ? ಅದಕ್ಕೆ ಏನು ಯಾರೂ ಕಾಣಿಸ್ತಾ ಇದ್ದಾರೆ ಮನೆಯಲ್ಲಿ, ಎಲ್ಲ ಎಲ್ಲೋಗಿದ್ದಾರೆ? ಯಾರದು? ಬಂದಿರಿ ಒಂದು ನಿಮಿಷ. ಓ ರಾಣಿ, ನೀನಾ? ಏನಮ್ಮ ಇಷ್ಟು ಸಡನ್ನಾಗಿ ಬಂದ್ಬಿಟ್ಟಿದ್ದೆಲ್ಲ, ಏನು ಸಮಾಚಾರ? ನನಗೆ ಎಲ್ಲರೂ ಚೆನ್ನಾಗಿದ್ದಾರೆ ತಾನೆ ಮನೆಯಲ್ಲಿ? ಅದಕ್ಕೆ ಎಲ್ಲ ಚೆನ್ನಾಗಿದ್ದಾರೆ. ಯಾಕೋ ಅಮ್ಮನ ನೋಡಬೇಕು ಅನಿಸ್ತಾ, ಅದಕ್ಕೆ ಬಸ್ ಹತ್ಕೊಂಡು ಹಿಂಗೆ ಬಂದ್ಬಿಟ್ಟೆ. ನನಗೆ ಎಲ್ಲಿ ಯಾರು ಕಾಣಿಸ್ತಲ್ಲ, ಅಮ್ಮ ಅಣ್ಣ ಮಕ್ಕಳು ಎಲ್ಲ ಎಲ್ಲೋಗಿದ್ದಾರೆ? ಮಕ್ಕಳು ನಿಮ್ಮಣ್ಣ ಆಚೆ ಹೋಗಿದ್ದಾರೆ, ಅತ್ತೆ ಇಲ್ಲೇ ಇದ್ದರು. ಇವಾಗ ತಾನೇ ನನಗೆ ಹೇಳ್ಬಿಟ್ಟು ಹೋದ್ರು ಎಲ್ಲೋ ಹೋಗಬೇಕು ಅಂತ. ಎಲ್ಲೋದ್ರೂ ಏನೋ ಗೊತ್ತಿಲ್ವಲ್ಲ. ಸರಿ ಬಾ, ಕುತ್ಕೋ ಬಾ, ಏನು ಬರ್ತಾರೆ. ಅದಕ್ಕೆ ಬಸ್ಸಲ್ಲಿ ಬಸ್ಸುಗಳು ಸಾಕಾಗೋಗುತ್ತೆ, ಈ ಬಸ್ಸಂತೂ ರಶ್ಶು. ಅಂದಂಗೆ ನಿನ್ನ ಮಗ ಒಂದು ಕಾರ್ ತೊಗೊಂಡಲ್ಲ ಮೊನ್ನೆ, ಅದರಲ್ಲೇ ಬರಬೇಕಿತ್ತು. ಇಷ್ಟೊಂದು ಕಷ್ಟಪಟ್ಕೊಂಡು ಬಸ್ಸಲ್ಲಿ ಯಾಕೆ ಬರೋಕೋದೆ? ಹಾಂ, ಅಯ್ಯೋ ಕಾರಣ ತೊಗೊಂಡ್ರು, ಆದರೆ ಅವರಿಬ್ಬರು ಫ್ರೀ ಆಗಿರ್ಬೇಕಲ್ಲ. 3 ಹೊತ್ತು ಬ್ಯುಸಿ ಅಂತ ಆಚೆ ಕಡೆನೇ ಇರ್ತಾರೆ. ನನಗೆಲ್ಲ ಕರ್ಕೊಂಡು ಹೋಗಲು ಟೈಮ್ ಇರುತ್ತೆ ಅವ್ರಿಗೆ. ಹೌದಾ? ಅಷ್ಟೊಂದು ಬಿಸಿ ಕೆಲಸ ಏನು ಮಾಡ್ತಾರೆ ಅವರು? ದೊಡ್ಡವನು ಹೋಟ್ಲ್ ಕೆಲಸ ಮಾಡ್ತಾನೆ, ಚಿಕ್ಕವನು ಕಂಪ್ಯೂಟರ್ ಆಫೀಸಲ್ಲಿ ಇಟ್ಕೊಂಡಿದ್ದಾನೆ. ನಿಮಗೆ ಯಾಕೆ ಗೊತ್ತಿಲ್ವಾ? ಅದಕ್ಕೆ ಗೊತ್ತಿದೆ, ಮರ್ತೋಗ್ಬಿಟ್ಟೆ ಅಷ್ಟೇ. ಬಾ ಕುತ್ಕೋ ಬಾ, ಊಟ ಮಾಡ್ತೀಯಾ? ಹಾಕೋ ಬಂದ್ಕೊಡ್ಲಾ? ಏನು ಮಾಡಿದ್ರಿ? ಅದಕ್ಕೆ ಸಾಂಬಾರು ಏನೋ ಗಮ್ಮಂತ ಸ್ಮೆಲ್ ಬರ್ತಾ ಇದೆ. ಬಸ್ಸಾರು ಮಾಡಿದ್ದೆ, ಇವಾಗಷ್ಟೇ ಒಗ್ಗರಣೆ ಹಾಕಿ ಬರ್ತಾ ಇದ್ದೆ, ನೀನು ಹಂಗೆ ಕರೆದಿಯಲ್ಲ, ಅದಕ್ಕೆ ಓಡ್ ಬಂದೆ. ಸರಿ ಇದು, ನಿಂಗೆ ಮುದ್ದೆ ಅಂದರೆ ಇಷ್ಟ ಅಲ್ಲ, ನಾನು ಮುದ್ದೆ ಮಾಡ್ಕೊಬರ್ತೀನಿ, ಕುತ್ಕೊಂಡಿರು. ಅಷ್ಟರಲ್ಲೇ ಅಮ್ಮನೂ ನಿಮ್ಮ ಅಣ್ಣ ಇಬ್ಬರು ಬಂದುಬಿಡ್ತಾರೆ. ಒಳ್ಳೆ ಕಷ್ಟ ಆಯಿತು, ಮುದ್ದೆ ಮಾಡ್ತಾರಾ? ಹಾಗೆ ಮಾಡಿ. ಅಮ್ಮ ನೀನು ಎಲ್ಲ ಹೋಗ್ಬಿಟ್ಟಿದ್ದೆ? ಸ್ವಲ್ಪ ಕೆಲಸ ಇತ್ತು ಕಣೆ, ಹಿಂಗೆ ಹೋಗಿದ್ದೆ. ಅಂದಂಗೆ ನೀನು ಸಡನ್ನಾಗಿ ಬಂದ್ಬಿಟ್ಟಿದ್ದೆಲ್ಲ, ಏನು ಸಮಾಚಾರ? ಯಾಕೋ ಗೊತ್ತಿಲ್ಲಮ್ಮ, ನಿನ್ನ ಹಿಂಗೆ ನೋಡಬೇಕು ಅಂತ ಅನ್ನಿಸ್ತಾ, ಅದಕ್ಕೆ ಬಂದೆ. ಚೆನ್ನಾಗಿದೆಯಾ? ನನಗೇನು ದಾಡಿ, ನಾನು ಚೆನ್ನಾಗೇ ಇದ್ದೀನಿ. ಅದಂಗೆ ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು ಕಣೆ. ಬಾ ಕುತ್ಕೋ ಬಾ. ಏನಮ್ಮ, ಏನು ವಿಷಯ ಹೇಳ್ಬೇಕು ಅಂದ್ಯಲ್ಲ, ಏನು ಹೇಳು? ಅದೇನೂ ಇಲ್ಲ, ನಿಮ್ಮ ಮದುವೆ ಇಲ್ಲವಳೆ, ಅಡುಗೆ ಮಾಡಲವಳ ಇಲ್ಲ, ಈಚೆ ಕಡೆ ಬಂದ್ಬಿಡ್ತಾಳ? ಇಲ್ಲಮ್ಮ, ಅದಕ್ಕೆ ಮುದ್ದೆ ಮಾಡಬೇಕು ಅಂತ ಒಳಗೋಗೋರೆ. ಅದೇನು ವಿಷಯ ಅಂತ ಹೇಳು, ಅವ್ರಿಗೇನು ಕೇಳಿಸಲ್ಲ. ಅದೇನೂ ಇಲ್ಲ, ನಾನು ಇವಾಗ ತಾನೇ ಮದುವೆ ಕಿವಿಗೆ ಹಾಕಿದ್ದೀನಿ,
ನಿನ್ನ ಮಗಳಿಗೆ ಮದುವೆ ಮಾಡೋ ಐಡಿಯಾ ಏನು ಇಲ್ವಾ ಅಂತ. ಅದಕ್ಕೆ ಅವಳು ಸಾಯಂಕಾಲ ಬರಲಿ, ನಿಮ್ಮ ಅದೇ ಅವ್ಳ ಗಂಡ ಇದ್ದಾನಲ್ಲ ಅವಳೆಲ್ಲ ಬರಲಿ ಮಾತಾಡ್ತೀನಿ ಅಂತ ಹೇಳಿದ್ದಾಳೆ. ಅದಕ್ಕೆ ನಾನು ಹಿಂಗೇನು ಹೇಳ್ತೀನಿ ಅಂದರೆ, ನಿನ್ನ ದೊಡ್ಡ ಮಗ ಇದ್ದಾನಲ್ಲ ಅವನಿಗೆ ನಿನ್ನ ಮಗಳನ್ನ ಕೊಡೋಣ ಅಂತ ಬಂದು ಕೇಳು ಆಯಿತಾ. ನೀನು ಕೇಳಿದ್ರೆ ನಿಮ್ಮ ಅಣ್ಣ ಇಲ್ಲ ಅಂತೆಲ್ಲ ಏನು ಹೇಳಲ್ಲ. ಅಲ್ಲಮ್ಮ, ಅವಳೇನು ಇನ್ನೂ ಓದಬೇಕು ಅಂತ ಅವಳಲ್ಲ, ನೀನು ನೋಡ್ರೆ ಇಷ್ಟು ಬೇಗ ಮದುವೆ ಮಾಡು ಅಂತೀಯಲ್ಲ. ಇಷ್ಟು ಬೇಗ ಏನು, ಎಷ್ಟು ಗೊತ್ತಾ ವಯಸ್ಸೊಳಗೆ 19-20 ಆಗೈತೆ. ಯಾಕೆ ಅವರಮ್ಮ 18 ವರ್ಷಕ್ಕೆ ನನ್ನ ಮಗಳಿಂದ ಓಡಿ ಬಂದಿಲ್ವಾ? ಆವಾಗ ವಯಸ್ಸಿನ ಬೇಗೆಲ್ಲ ಗೊತ್ತಿದ್ದಿಲ್ಲ ಅವಳಿಗೆ. ಇವಾಗ ಮಗಳಿಗೆ ಮದುವೆ ಮಾಡಬೇಕು ಅನ್ನೋ ಕಾರಣಕ್ಕೆ ಮಗಳಿಗೆ ಚಿಕ್ಕ ವಯಸ್ಸು ಅಂತ ನೆನಪಾಗೋಯ್ತಾ? ಅದಂತೂ ನಿಜನೇ ಬಿಡು. ಅಲ್ಲ, ನಮ್ಮ ಅಣ್ಣ ಇವಳನ್ನ ಮದುವೆ ಮಾಡ್ಕೊಳ್ದೆ ಹೋಗೋದಿದ್ರೆ ಇನ್ನೂ ಯಾರನ್ನ ಮಾಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಅಲ್ಲಮ್ಮ, ಇವಳು ನಮ್ಮ ಮನೆಗೆ ಬಂದ್ಲಲ್ಲ, ಏನಾದರೂ ತೊಗೊಂಡು ಬಂದ್ಲ ಒಂದು ಬಿಡಿಗಾಸು, ಬರೀ ಕೈಯಲ್ಲಿ ಬಂದು ನೋಡಿ ಇವಾಗ ಇಷ್ಟೆಲ್ಲ ಆಸ್ತಿ ಸಂಪಾದನೆ ಮಾಡ್ಕೊಂಡು ಎಷ್ಟು ಚೆನ್ನಾಗಿದ್ದಾಳೆ ಅಂತ. ನಾನು ಹಿಂಗೆ ಅದಕ್ಕೆ ಹೇಳ್ತಾ ಇರೋದು, ಏನಾದರೂ ಮಾಡಿ ಮಸ್ತತ್ ಮಾಡಿ ಅವಳ ಮಗಳನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗು. ಇನ್ನೊಬ್ಳಿದ್ದಾಳೆ, ಅವಳ ಬಗ್ಗೆ ಆಮೇಲೆ ನೋಡ್ಕೊಳ್ಳೋಣ. ಮೊದಲು ಒಬ್ಬಳಾದ್ರೂ ನಿನ್ನ ಮನೆಗೆ ಸೊಸೆ ಮಾಡ್ಕೊ. ಇಲ್ಲ ಅಂದರೆ ಈ ಆಸ್ತಿ ಎಲ್ಲ ನಮ್ಮ ಕೈ ತಪ್ಪೋಗುತ್ತೆ. ಆಸ್ತಿ ಅನ್ನೋದಕ್ಕಿಂತ ಮುಖ್ಯ ನಿಮ್ಮ ಅಣ್ಣ ನಮ್ಮ ಕೈಲಿ ಇರ್ತಾನೆ. ನಿಮ್ಮ ಅಣ್ಣ ಎಷ್ಟು ದಿನ ನಮ್ಮ ಕೈಲಿ ಇರ್ತಾನೋ ಆವಾಗ ನಮ್ಗೆ ಯಾರಿಗೂ ಭಯ ಏನೂ ಇರಲ್ಲ. ಒಂದು ವೇಳೆ ನಮ್ಮ ಕೈ ತಪ್ಪೋದ್ನೋ, ನಿಮ್ಮ ಅದಕ್ಕೆ ಸರಿಗೆ ಹಿಡ್ಕೊಂಡು ನಮಗೆ ಉಳ್ಗಾಲ ಇಲ್ಲ, ನಮಗೇನೂ ಸಿಗಲ್ಲ ಆಯಿತಾ. ಅದಕ್ಕೆ ನಾನು ಇವಾಗ ಏನು ಹೇಳ್ತೀನಿ ಅಂದರೆ, ನಾನು ಹೇಳ್ತೀನಿ, ನೀನು ಹೇಳು ಅಣ್ಣ ನನಗೂ ನಿನ್ನ ಬಿಟ್ಟರೆ ಯಾರಿದ್ದಾರೆ ಅಣ್ಣ, ನೀನು ತಾಯಿ ನೋಡ್ಕೋಬೇಕು ಹಾಗೆ ಹೀಗೆ ಅಂತ ಮರಳು ಮಾಡು. ನಿಮ್ಮ ಅಣ್ಣ ಹೇಳೋ ಮಾತಿಗೆ ಕರಗಿ ನೀರಾಗಿ ಒಪ್ಕೊಂಬಿಡ್ಬೇಕು. ಹಂಗೆ ಮಾಡ್ಬೇಕು ನೋಡಿ ನೀನು. ಆಯ್ತಮ್ಮ, ನೀನು ಹೆಂಗೆ ಹೇಳ್ತೀಯೋ ನಾನು ಹಂಗೆ ಮಾಡ್ತೀನಿ. ಅಲ್ಲಮ್ಮ, ನನ್ನ ಮಗ ಏನೂ ಓದಿಲ್ಲ, ಏನೂ ಇಲ್ಲ, ಅವನು ಹೋಟ್ಲು ಕೆಲಸ ಮಾಡ್ತಾನೆ ಅಂದರೆ ನಿಮ್ಮ ಮೊಮ್ಮಗಳು ಚೆನ್ನಾಗಿ ಓದವಳೆ. ನನ್ನ ಮಗನ್ನ ನಿಜವಾಗೂ ಒಪ್ಕೊತಾಳೆ ಅಂತೀಯ? ಅವಳು ಒಪ್ಕೊತಾಳೆ ಬಿಡ್ತಾಳೆ ನನಗೆ ಗೊತ್ತಿಲ್ಲ. ನೀನು ಒಪ್ಕೊಳ್ಳೋಗೆ ಮಾಡಬೇಕು ಅಷ್ಟೇ. ಇನ್ನೊಂದೇನು ಗೊತ್ತಾ, ನಿಮ್ಮ ಅತ್ತಿಗೆಗೆ ಚೆನ್ನಾಗಿ ನಂಬಿಸು, ನಾನು ನನ್ನ ಮಗಳಾಗಿ ನೋಡ್ಕೊತೀನಿ, ನನಗೆ ಯಾರು ಹೆಣ್ಮಕ್ಳಿಲ್ಲ ಅದಕ್ಕೆ ಹಾಗೆ ಹೀಗೆ ನಿಮ್ಮ ಮಗಳು ನನ್ನ ಮಗಳಾಗಿ ಬರ್ತಾಳೆ ಅಂತ ಚೆನ್ನಾಗಿ ಒಪ್ಪಿಸ್ಬೇಕು. ನೀನು ಹೇಗೆ ಮಾತಾಡ್ತೀಯೋ ಅದ್ರ ಮೇಲೆ ನಿಂತೈತೆ ನೋಡು ಆಯಿತಾ. ಸರಿಯಮ್ಮ, ಹಾಗೆ ಮಾಡ್ತೀನಿ. ಅತ್ತೆ, ನೀವು ಬಂದ್ರಾ? ಒಳ್ಳೇದಾಯ್ತು, ಬನ್ನಿ, ಬಿಸಿ ಬಿಸಿಯಾಗಿ ಮುದ್ದೆ ಮಾಡಿದ್ದೀನಿ, ತಿನ್ನೋರಂತೆ. ಆಮೇಲೆ ತಣ್ಣಗಾದರೆ ನಿಮ್ಮ ಕೈ ತಿನ್ನೋಕ್ಕಾಗಲ್ಲ. ಅದಕ್ಕೆ ಮುದ್ದೆ ಆಯಿತಾ? ಇಷ್ಟು ಬೇಗ ಮಾಡಿಬಿಟ್ರಾ? ಗಾಣಿ, ಆವಾಗಲೇ ಹಿಟ್ಟು ಸಿಕ್ಕಿದ್ದೆ, ಅದಕ್ಕೆ ಮುದ್ದೆ ಬೇಗ ಮಾಡಿ ಬಂದೆ. ಬಾ, ನೀನು ತೊಳ್ಕೊಬಾ, ನಿಂಗೆ ಮುದ್ದೆ ಇಷ್ಟ ಅಲ್ವಾ? ಅದಕ್ಕೆ ನಂಗೆ ಮುದ್ದೆ ತುಂಬ ಇಷ್ಟ. ಸರಿ, ತಟ್ಟೆ ಹಾಕಿ ನಡಿ. ರಾಣಿ, ನಾನು ನಿನ್ಗೆ ಹೇಳಿದ್ದು ನೆನ್ಪೈತಾನೆ? ನಾನು ಹೇಳ್ದಂಗೆ ಮಾಡು. ಅಮ್ಮ, ನೀನು ಹೇಳ್ದಾಗೆ ಮಾಡ್ತೀನಿ.